ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರು ಇವತ್ತು ಬೆಂಗಳೂರಿನ ಅಪೋಲೋ ಜಯನಗರ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ. ಏನು ಪರಿಸರ ಪ್ರೇಮಿಗಳಿಗೆ ಪ್ರೇರಣಾ ಶಕ್ತಿ ಆಗಿದ್ದಂಥ 113 ವರ್ಷ ಆಗಿದ್ದಂಥ ಸಾಲುಮರದ ತಿಮ್ಮಕ್ಕ ಅವರು ಬಹು ಅಂಗಾಂಗ ವೈಫಲ್ಯದಿಂದಾಗಿ ಇವತ್ತು ನಮ್ಮನ್ನೆಲ್ಲ ಕೂಡ ಅಗಲಿದ್ದಾರೆ. ಸೊ ಈ ಬಗ್ಗೆ ಮಾಹಿತಿ ನೀಡೋದಕ್ಕೆ ಜಯನಗರ ಅಪೋಲೋ ಆಸ್ಪತ್ರೆಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ನ ಜೊತೆ ಇದ್ದಾರೆ ಯತೀಶ್ ಅವರು. ಸರ್, ತುಂಬಾ ರಾಜ್ಯಕ್ಕೆ ಒಂದು ರೀತಿಯ ದುಃಖಕರ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂದರೆ ಈ ರೀತಿ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡ್ರಿ ಅಂತ ಹೇಳೋದೇ ಒಂದು ರೀತಿ ದುಃಖಕರ ಅಂತ ಹೇಳ್ಬೋದು. ಸೊ ತಾವು ಕೂಡ ಚಿಕಿತ್ಸೆಯನ್ನು ಕೂಲಂಕುಷವಾಗಿ ಗಮನಿಸ್ತಾ ಇದ್ರಿ. ಸೊ ಯಾವ ಕಾರಣಕ್ಕಾಗಿ ಸಾಲುಮರದ ತಿಮ್ಮಕ್ಕನವರು ನಮ್ಮನ್ನು ಅಗಲಿದ್ರು ಅಂತಕ್ಕಂಥದ್ದು? ಅಜ್ಜಿಯವರು ನವೆಂಬರ್ 2ನೇ ತಾರೀಕು ಅಕ್ಯೂಟ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಕ್ಸಾರ್ಬ್ರೇಷನ್ ಆಫ್ ಬ್ರೆತ್ಲೆಸ್ನೆಸ್ ಅಲ್ಲಿ ಬಂದಿರ್ತಾರೆ. ಅದು ಯಾಕಾಗಿರುತ್ತೆ ಅಂತಂದರೆ ಲಂಗ್ ಇನ್ಫೆಕ್ಷನಿಂದ ಆಗಿರುತ್ತೆ. ಸೊ ಲಂಗ್ ಚಿಕಿತ್ಸೆನ ಇಷ್ಟು ದಿನ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಅವ್ರಿಗೆ ಸಹ ಅಂದರೆ ಟ್ರೀಟ್ಮೆಂಟ್ ಬೆನಿಫಿಷಿಯಲ್ ಆಗಲಿಲ್ಲ. ಮಲ್ಟಿ ಆರ್ಗನ್ ಫೇಲ್ಯೂರಿಂದ ಅವರು ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಿಧನ ಹೊಂದಿರ್ತಾರೆ. ಸರ್, ಸಾಲುಮರದ ತಿಮ್ಮಕ್ಕ ಅಂದರೆ ರಾಜ್ಯ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ಕಾಳಜಿಯನ್ನು ಮಾಡ್ತಾ ಗುರುತಿಸ್ಕೊಂಡಿದ್ದು ಅಂಥವ್ರು. ಸೊ ಚಿಕಿತ್ಸೆ ಸಂದರ್ಭದಲ್ಲಿ ಅವರೆಲ್ಲ ಯಾವ ರೀತಿ ಒಂದು ಭಾವನೆ ವ್ಯಕ್ತಪಡಿಸ್ತಾ ಇದ್ರು? ಸೊ ಏನು ಹೇಳೋಕ್ಕೆ ಇಚ್ಛಪಡ್ತಾ ಇದ್ರು ತಮ್ಮಗಳ ಹತ್ರ ಟ್ರೀಟ್ಮೆಂಟ್ ಒಂದು ಸಂದರ್ಭದಲ್ಲಿ ಅಂತಕ್ಕಂಥದ್ದು? ಸರ್, ನಾನು ಹೇಳೋದೇನು ಅಂತಂದರೆ ಯಾವಾಗ್ಲೂ ಕೃತಜ್ಞತಾ ಭಾವ ನಮಗೆ ಅಜ್ಜಿ ಥರ ಅಂತ ಅನಿಸ್ತಾ ಇದ್ರು. ಅಂಥವ್ರು ದೊಡ್ಡವರು ಯಾವಾಗಲೂ ನಮಸ್ಕಾರ ಅಂತ ಹೇಳ್ತಾ ಇದ್ರು. ಎಷ್ಟು ಹಂಬಲ್ ಅಂತ ಹೇಳಿದ್ರೆ ಅವರು ಬಿಡಿ ಭಾಳ ಸಜ್ಜನಿಕೆ, ಡೌನ್ ಟು ಅರ್ತ್ ಪರ್ಸನ್ ಸರ್. ಸೊ ಚಿಕಿತ್ಸೆಯನ್ನು ನೀಡಿದಂಥ ವೈದ್ಯರು ಕೂಡ ಭಾವುಕರಾದರು. ಯಾಕಂದರೆ ಅಂಥ ವ್ಯಕ್ತಿ ಇನ್ನೂ ಒಂದಷ್ಟು ವರ್ಷ ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು. ಪರಿಸರದ ಕಾಳಜಿ ಬಗ್ಗೆ ಜನರಲ್ಲಿ ಇನ್ನಷ್ಟು ಪ್ರೇರೇಪಣೆ ಮಾಡಬೇಕಾಗಿತ್ತು. ಸೊ ಕಳೆದುಕೊಂಡಿದ್ದು ನಮಗೂ ಕೂಡ ತೀವ್ರ ದುಃಖವನ್ನು ಉಂಟು ಮಾಡಿದೆ ಅಂತೇಳಿ ಅಪೋಲೋ ಆಸ್ಪತ್ರೆ ವೈದ್ಯರು ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.